ಮರುಸಿಂಚನ 7ನೇ ತರಗತಿ ಅಧ್ಯಾಯ 16 ವಸ್ತುಗಳ ಚಲನಶೀಲತೆ ಪೂರಕ ಕಲಿಕಾ ಹಂತ ಅಧ್ಯಾಯ 16ರಿಂದ ಅಧ್ಯಾಯ 20ರವರೆಗಿನ ಉತ್ತರಗಳು. ಚಟುವಟಿಕೆ 1 ವಸ್ತುಗಳ ಚಲನ ಸ್ಥಿತಿ ಹಾಗೂ ನಿಶ್ಚಲ ಸ್ಥಿತಿಯನ್ನು ಗುರುತಿಸಿ. 1ರಿಂದ 6 ಪ್ರಶ್ನೆಗಳಿದೆ, 10 ಪ್ರಶ್ನೆಗಳಿದೆ. ಇದರಲ್ಲಿ ನೀವು ಚಲನ ಸ್ಥಿತಿ ಅಂತ ಅದು ಚಲನ ಸ್ಥಿತಿ, ನಿಶ್ಚಲ ಸ್ಥಿತಿ, ಚಲನ ಸ್ಥಿತಿ, ನಿಶ್ಚಲ ಸ್ಥಿತಿ, ಚಲನ ಸ್ಥಿತಿ, ನಿಶ್ಚಲ ಸ್ಥಿತಿ, ಹೀಗೆ ನೀವು ಅದನ್ನ ಗುರುತಿಸ್ಬೇಕಾಗುತ್ತೆ. ಫಸ್ಟ್ರದು 2 ಚಲನ ಸ್ಥಿತಿ, ಅದು ಚಿತ್ರ ಅಂತ ಆಗಿಬಿಟ್ಟಿದೆ, ಚಲನ ಸ್ಥಿತಿ ಅಂತ ಮಾಡಿ. ನೆಕ್ಸ್ಟ್ ಚಟುವಟಿಕೆ 2 ಈ ಕೆಳಗಿನ ಚಿತ್ರಗಳು ನಿಧಾನವಾಗಿ ಚಲಿಸುವ ಹಾಗೂ ವೇಗವಾಗಿ ಚಲಿಸುವ ವಸ್ತುಗಳನ್ನು ನೀವು ಗುರುತಿಸ್ಬೇಕಾಗುತ್ತೆ. ವೇಗವಾಗಿ ಚಲಿಸುವ ಒಂದು ಪ್ರಾಣಿ ಆಗಿರ್ಬೋದು, ವಸ್ತು ಆಗಿರಬೇಕು. ಅದ್ರ ಕೆಳಗಡೆ ವೇಗ ಅಂತ ಬರೀರಿ. ನಿಧಾನವಾಗಿ ಚಲಿಸುವ ಒಂದು ವಸ್ತುಗಳ ಮೇಲೆ ನೀವು ನಿಧಾನ ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 3 ಈ ಕೆಳಗಿನ ಜೀವಿಗಳ ಚಲನಾಂಗಗಳನ್ನು ಹೆಸರಿಸಿ. ಯಾವ ಯಾವ ಜೀವಿಗಳು ಹೇಗೆ ಚಲಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ಹೆಸರಿಸಬೇಕಾಗುತ್ತೆ. ಮೀನು ಹೇಗೆ ಚಲಿಸುತ್ತೆ ನೀರಲ್ಲಿ? ಈಜು ರೆಕ್ಕೆಗಳು. ಮೀನಿಗೆ ಈಜು ರೆಕ್ಕೆಗಳು, ಅದರಿಂದ ಮೀನೇನಾಗುತ್ತೆ ನೀರಲ್ಲಿ ಈಜುತ್ತೆ. ಅದೇ ಥರ ಮನುಷ್ಯ, ನಮಗೆ ಕೈ ಕಾಲುಗಳು. ಸೊ ಕಾಲುಗಳಿಂದ ನಾವೇನು ಮಾಡ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಚಲಿಸ್ತೀವಿ. ನೆಕ್ಸ್ಟ್ ಇರೋದು ಬರ್ಡ್, ಒಂದು ಹಕ್ಕಿ ಇದೆ, ಒಂದು ಪಕ್ಷಿ. ಈ ಒಂದು ಹಕ್ಕಿಗಳಿಗೆ ರೆಕ್ಕೆಗಳಿದೆ, ರೆಕ್ಕೆಗಳ ಸಹಾಯದಿಂದ ಅದು ಆಕಾಶದಲ್ಲಿ ಹಾರಾಡುತ್ತೆ. ಹಾಗೆ ಕಾಂಗ್ರೋ, ಇದಕ್ಕೂ ಕೂಡ ಕಾಲುಗಳಿದೆ, ಆ ಒಂದು ಕಾಲುಗಳಿಂದ ಅದು ಓಡಾಡುತ್ತೆ. ಲಾಸ್ಟ್ ಪಿಕ್ಚರ್ ಹಾವಿದೆ. ಹಾವು ಯಾವ ಥರ ಹೋಗುತ್ತೆ? ಅದು ತನ್ನ ಹೊಟ್ಟೆಯ ಭಾಗದಿಂದ ಏನಾಗುತ್ತೆ, ಅದು ಹೋಗುತ್ತೆ. ಸೊ ಈ ಥರ ಒಂದು ಅಂಗಗಳನ್ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ನನ್ನ ಕಲಿಕೆ ಅವಲೋಕನ. ನಿಮ್ಮ ಸುತ್ತಲಿನ ನಿಶ್ಚಲ ವಸ್ತುಗಳನ್ನು ಗುರುತಿಸಿ. ಕುರ್ಚಿ, ಟೇಬಲ್, ಮಣೆ, ಗಿಡಗಳು. ನೀವು ಶಾಲೆಗೆ ಬರುವಾಗ ನೋಡುವ ವಸ್ತುಗಳು. ಬಸ್, ಪ್ರಾಣಿಗಳು, ಮನುಷ್ಯ. ನಿರಂತರವಾಗಿ ಚಲನೆಯನ್ನು ಹೊಂದಿರುವ ವಸ್ತುಗಳನ್ನು ಹೆಸರಿಸಿ. ಸೂರ್ಯ, ಭೂಮಿ, ಗಾಳಿ, ಗ್ರಹಗಳು. ಇದು ನಿರಂತರವಾಗಿ ಚಲನೆಯನ್ನು ಹೊಂದಿರುವ ವಸ್ತುಗಳು. ನೆಕ್ಸ್ಟ್ ಅಧ್ಯಾಯ 17 ಚಲನೆಯ ವಿಧಗಳು. ಇಲ್ಲಿ ಚಲನೆಯ ವಿಧಗಳನ್ನ ಕೊಟ್ಟಿದ್ದಾರೆ, ಅಂದರೆ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಚಿತ್ರದ ಕೆಳಗಡೆ ಖಾಲಿ ಬಿಟ್ಟ ಸ್ಥಳಗಳಿದೆ. ಸೊ ನೀವಲ್ಲಿ ಚಲನೆಯ ಒಂದು ವಿಧವನ್ನು ಬರೀಬೇಕಾಗುತ್ತೆ. ಅದು ನೇರ ಚಲನೆ, ವೃತ್ತೀಯ ಚಲನೆ, ಆಂದೋಲನ ಚಲನೆ ಅಂತ ನೀವಲ್ಲಿ ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ 2 ಈ ಕೆಳಗೆ ಕೊಟ್ಟಿರುವ ಖಾಲಿ ಜಾಗಗಳಲ್ಲಿ ನೀವು ದಿನನಿತ್ಯ ನೋಡುವಂತಹ ವೃತ್ತೀಯ ಚಲನೆಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ವೃತ್ತೀಯ ಚಲನೆಗಳಂದರೆ ಗಡಿಯಾರದ ಮುಳ್ಳುಗಳು, ಅದಾದಮೇಲೆ ಸೈಕಲ್ ಚಕ್ರಗಳು, ಗಾಳಿ ಯಂತ್ರಗಳು, ಮಿಕ್ಸರ್, ಗ್ರೈಂಡರ್, ಫ್ಯಾನ್, ವಾಹನದ ಚಕ್ರಗಳು, ಈ ಥರ ಇದನ್ನೆಲ್ಲ ನೀವು ವೃತ್ತೀಯ ಚಲನೆ ಅಂತಲೂ ಕೂಡ ಕರಿತೀವಿ. ಸೊ ಈ ಥರ ಒಂದು ಚಲನೆಗಳನ್ನ ನೀವು ಆ ಬಾಕ್ಸಲ್ಲಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ 3 ಈ ಕೆಳಗೆ ಕೊಟ್ಟಿರುವ ಖಾಲಿ ಜಾಗಗಳಲ್ಲಿ ನೀವು ದಿನನಿತ್ಯದಲ್ಲಿ ನೋಡುವ ಆಂದೋಲನ ಚಲನೆಗಳು. ಆಂದೋಲನ ಚಲನೆಗಳಂದರೆ ಜೋಕಾಲಿ, ಗಂಟೆ, ಗಡಿಯಾರದ ಲೋಲಕ, ದಾದ್ಯಗಳು ಹಾಗೂ ತೊಟ್ಟಿಲು. ಇವೆಲ್ಲ ಚಲನೆಗಳು ನಮಗೆ ಆಂದೋಲನ ಚಲನೆಗಳಾಗಿದೆ. ಸೊ ಅದನ್ನು ನಾವು ಆ ಬಾಕ್ಸಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನನ್ನ ಕಲಿಕೆ ಅವಲೋಕನ. ಆಂದೋಲನ ಚಲನೆ ವೃತ್ತೀಯ ಚಲನೆಗಿನ ವ್ಯತ್ಯಾಸಗಳೇನು? ವೃತ್ತಾಕಾರದ ಚಲನೆ ರೇಖೀಯ ಮಾರ್ಗದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವುದು. ನೆಕ್ಸ್ಟ್ ಅಧ್ಯಾಯ 18 ವಿದ್ಯುತ್ ಮಂಡಲ ಘಟಕಗಳು. ಚಟುವಟಿಕೆ 1ರಲ್ಲಿ ಚಿತ್ರದಲ್ಲಿ ತೋರಿಸಿರುವ ಪ್ರತಿಯೊಂದು ವಿದ್ಯುತ್ ಮಂಡಲದ ಘಟಕಗಳನ್ನು ಹೆಸರಿಸಬೇಕು. ಇಲ್ಲಿ ಬಲ್ಬ್ ಇದೆ, ಸ್ವಿಚ್ ಇದೆ, ವಾಹಕ ತಂತಿ ಇದೆ ಹಾಗೂ ಶುಷ್ಕಕೋಶ ಇದೆ. ಸೊ ಇದೆಲ್ಲ ಏನಾಗುತ್ತೆ, ಅದು ಪಾರ್ಟ್ಸ್. ಆ ಒಂದು ಡಯಾಗ್ರಾಮ್ದು ನಾವು ಪಾರ್ಟ್ಸ್ನ ನಾವು ಬಾಕ್ಸಲ್ಲಿ ನಾವು ಲೇಬಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ ಈ ಒಂದು ಸೆಕೆಂಡ್ ಕ್ವಶನಲ್ಲಿ ಕೆಳಗೆ ನೀಡುವ ವಿದ್ಯುತ್ ಕೋಶ, ಸಂಪರ್ಕ ತಂತಿ, ಬಲ್ಬ್, ಸ್ವಿಚ್ ಬಳಸಿ ನೀಡುವ ಖಾಲಿ ಜಾಗದ ವಿದ್ಯುತ್ ಮಂಡಲವನ್ನು ಬಿಡಿಸಿ. ನಾವು ಇಲ್ಲಿ ವಿದ್ಯುತ್ ಮಂಡಲವನ್ನು ಬಿಡಿಸಿ ಶುಷ್ಕಕೋಶ, ವಾಹಕ ತಂತಿ, ಸ್ವಿಚ್ ಮತ್ತು ಬಲ್ಬ್ನ ನಾವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ ಈ ಕೆಳಗೆ ನೀಡಿರುವ 2 ವಿದ್ಯುತ್ ಮಂಡಲ ಚಿತ್ರವನ್ನು ಗಮನಿಸಿ. ಇದರಲ್ಲಿ ಆವೃತ ವಿದ್ಯುತ್ ಮಂಡಲ ಯಾವುದು ಮತ್ತು ತೆರೆದ ವಿದ್ಯುತ್ ಮಂಡಲ ಯಾವುದು ಅಂತ ನಾವಿಲ್ಲಿ ಗುರುತಿಸ್ಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು QR ಕೋಡನ್ನು ಕೂಡ ಸ್ಕ್ಯಾನ್ ಮಾಡಿ ನೀವು ತಿಳ್ಕೊಬೋದು. ಸೊ ತೆರೆದ ವಿದ್ಯುತ್ ಮಂಡಲ ಮತ್ತು ಆವೃತ ವಿದ್ಯುತ್ ಮಂಡಲ ಅಂತ ನಾನಿಲ್ಲಿ ಗುರುತಿಸಿದ್ದೀನಿ. ನೆಕ್ಸ್ಟ್ ಮೇಲಿನ ಯಾವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆ? ತೆರೆದ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುವುದಿಲ್ಲ. ಆವೃತ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆ. ವಿದ್ಯುತ್ ಶಕ್ತಿ ಉಪಯೋಗಗಳನ್ನು ಬರೆಯಿರಿ. ವಿದ್ಯುತ್ ಶಕ್ತಿಯಿಂದ ನಾವು ಬೆಳಕನ್ನು ಪಡಿತೀವಿ, ವಾಹನಗಳಿಗೆ, ಕಾರ್ಖಾನೆಗಳಿಗೆ. ನೆಕ್ಸ್ಟ್ 2ಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಏನೆನ್ನುವರು? ಅದನ್ನು ಬ್ಯಾಟ್ರಿ ಅಂತ ಕೂಡ ನಾವು ಕರಿತೀವಿ.
ನೆಕ್ಸ್ಟ್ ಅಧ್ಯಾಯ 19. ಈ ಒಂದು ಅಧ್ಯಾಯದಲ್ಲಿ ವಿದ್ಯುತ್ ಸ್ವಿಚ್ಗಳ ಬಗ್ಗೆ ಇದೆ. ಚಟುವಟಿಕೆ 1. ವಿದ್ಯುತ್ ಕೋಶ, ಬಲ್ಬ್, ಸಂಪರ್ಕ ತಂತಿ, ಸೇಫ್ಟಿ ಪಿನ್, ಡ್ರಾಯಿಂಗ್ ಪಿನ್, ಥರ್ಮಾಕೋಲ್, ಮರದ ಹಲಗೆ ಬಳಸಿ ನೀಡಿರುವ ಖಾಲಿ ಜಾಗದಲ್ಲಿ ಸ್ವಿಚ್ನೊಂದಿಗೆ ವಿದ್ಯುತ್ ಮಂಡಲ ರಚನೆಯನ್ನು ಬಿಡಿಸಿ ಅಂತಿದೆ. ಸೊ ಈ ಎಲ್ಲ ಉಪಕರಣಗಳನ್ನ ಬಳಸಿಕೊಂಡು ವಿದ್ಯುತ್ ಮಂಡಲದ ರಚನೆ ನೋಡಿ, ಇದರ ರಚನೆನ ಬರಿಬೇಕಾಗುತ್ತೆ. ನೀವು ಕೂಡ ಈ ಡಯಾಗ್ರಾಮ್ನ ಆ ಒಂದು ವರ್ಕ್ ಬುಕ್ಕಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಸೀಕ್ವೆನ್ಸ್ ಆಗಿ ಕೊಟ್ಟಿರ್ತಾರೆ, ಅಂದರೆ ಅದನ್ನು ನೀವು ಕರೆಕ್ಟಾಗಿ ಸರಿಯಾದ ಒಂದು ಕ್ರಮದಲ್ಲಿ ಬರಿಬೇಕಾಗುತ್ತೆ. ಅಂದರೆ ವಿದ್ಯುತ್ ಸ್ವಿಚ್ನ ರಚನೆ ಹಲವು ಹಂತಗಳಿವೆ. ಈ ಕೆಳಗೆ ನೀಡಲಾಗಿದ್ದ ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಇಲ್ಲಿ 5 ಸ್ಟೆಪ್ಸ್ ಇದೆ. ನೀವು ವಿದ್ಯುತ್ ಸ್ವಿಚ್ನ ರಚನೆ ಮಾಡಬೇಕಾದ್ರೆ ನಿಮಗೆ ಈ 5 ಸ್ಟೆಪ್ಪಲ್ಲಿ ನೀವು 1, 2, 3 ಅಂದರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಅಂತ ನೀವಿಲ್ಲಿ ಐಡೆಂಟಿಫೈ ಮಾಡಿ ಬರಿಬೇಕಾಗುತ್ತೆ. ಫಸ್ಟ್ ವಿದ್ಯುತ್ ಕೋಶ ಅಥವಾ ಅಗ್ರವನ್ನು ಬಲ್ಬ್ನ ಒಂದು ಅಗ್ರಕ್ಕೆ ಸೇರಿಸಿ. ಇದು ಮೂರನೇದು ಫಸ್ಟ್ ಪಾಯಿಂಟ್. ಸೊ ಇದೇ ಥರ ನೀವು 1, 2, 3, 4, 5 ಅಂತ ನೀವು ಅಲ್ಲಿ ಕೆಳಗಡೆ ನೀವು ಬರಿಬೇಕಾಗುತ್ತೆ. ಬಟ್ ನಾನು ಬರೆದಿಲ್ಲ, ನಾನು ಅಲ್ಲಿ ಕ್ವಶನಲ್ಲೇ ನಾನು ಅದನ್ನು ಮಾರ್ಕ್ ಮಾಡಿದ್ದೀನಿ. ನೀವು ಸರಿಯಾದ ಒಂದು ಕ್ರಮದಲ್ಲಿ ಕೊಟ್ಟಿರೋ ಒಂದು ಖಾಲಿ ಜಾಗದಲ್ಲಿ ನೀವು ಅದನ್ನು ನೀವು ಬರೀರಿ. ನೆಕ್ಸ್ಟ್ ಮೌಲ್ಯಾಂಕನ ಪ್ರಶ್ನೆಗಳು. ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನ ಕಾರ್ಯವೇನು? ವಿದ್ಯುತ್ ಮಂಡಲವನ್ನು ಪೂರ್ಣ ಮತ್ತು ಅಪೂರ್ಣ ಮಾಡುವುದು. ನೆಕ್ಸ್ಟ್ 2ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶದಿಂದ ಬಲ್ಬ್ಗೆ ವಿದ್ಯುತ್ ಹೇಗೆ ಪ್ರಸಾರವಾಗುತ್ತದೆ? ಧನಾಗ್ರದಿಂದ ಧನ ಅಯಾನುಗಳು ವಾಹಕ ಪ್ರಸಾರವಾಗುತ್ತದೆ. ನೆಕ್ಸ್ಟ್ ವಿದ್ಯುತ್ ಸ್ವಿಚ್ಚನ್ನು ಕಾರ್ಯವೇನು? ವಿದ್ಯುತ್ ಸ್ವಿಚ್ನ ಮಂಡಲವನ್ನು ಪೂರ್ಣ ಮತ್ತು ಅಪೂರ್ಣ ಮಾಡುವುದು. ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶದಿಂದ ಬಲ್ಬ್ಗೆ ವಿದ್ಯುತ್ ಹೇಗೆ ಪ್ರಸಾರವಾಗುತ್ತದೆ? ಧನಾಗ್ರಹದಿಂದ ಧನ ಅಯಾನುಗಳ ವಾಹಕ ಪ್ರಸಾರವಾಗುತ್ತದೆ. ನೆಕ್ಸ್ಟ್ ವಿದ್ಯುತ್ ಸ್ವಿಚ್ಚನ್ನು ಯಾವ ವಿದ್ಯುತ್ ಉಪಕರಣದಲ್ಲಿ ಬಳಸುತ್ತೇವೆ? ಉತ್ತರ ಬಲ್ಬ್, ಟಿವಿ, ಫ್ಯಾನ್, ರೆಫ್ರಿಜರೇಟರ್. ವಿದ್ಯುತ್ತನ್ನು ನಾವು ಇವೆಲ್ಲ ಒಂದು ಉಪಕರಣಗಳಲ್ಲಿ ನಾವು ಬಳಸುತ್ತೇವೆ. ನೆಕ್ಸ್ಟ್ ಕ್ವಶನಲ್ಲಿ ಅಧ್ಯಾಯ 20 ವಿದ್ಯುತ್ ಮಂಡಲದ ಕಾರ್ಯ. ಇಲ್ಲಿ ವಿದ್ಯುತ್ ಮಂಡಲದ ಕಾರ್ಯಗಳು ಹಾಗೆ ಅದರ ಸಂಕೇತ, ವಿದ್ಯುತ್ ಘಟಕದ ಸಂಕೇತಗಳನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಕೆಳಗೆ ಕೊಟ್ಟಿರೋ ಕೋಷ್ಟಕದಲ್ಲಿ ವಿದ್ಯುತ್ ಮಂಡಲದ ಘಟಕಗಳನ್ನು ಗಮನಿಸಿ. ವಿದ್ಯುತ್ ಮಂಡಲದ ಘಟಕಗಳನ್ನು ನೋಡಿ, ಅದಾದಮೇಲೆ ವಿದ್ಯುತ್ ಘಟಕದ ಹೆಸರನ್ನು ನೋಡಿ, ಅದಾದಮೇಲೆ ವಿದ್ಯುತ್ ಘಟಕದ ಸಂಕೇತಗಳು. ಸೊ ಇದನ್ನು ನೀವು 1 by 1 ಅಲ್ಲಿ ಆ ಬಾಕ್ಸಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಶುಷ್ಕ ಕೋಶ ಇದೆ, ಅದರ ಒಂದು ಸಂಕೇತ. ಬಲ್ಬ್, ಅದರ ಒಂದು ಸಂಕೇತ. ವಾಹಕ ತಂತಿ, ಆ ವಾಹಕ ತಂತಿ ಯಾವ ಥರ ಇರುತ್ತೆ ಅದೊಂದು ಸಂಕೇತ. ಅದಾದಮೇಲೆ ಬ್ಯಾಟ್ರಿ ಯಾವ ಥರ ಇರುತ್ತೆ ಅಂತ ಇದ್ರದ್ದು ಒಂದು ಸಂಕೇತನ ನೀವಿಲ್ಲಿ ಆ ಒಂದು ಸಂಕೇತನ ನೀವಲ್ಲಿ ಚಿತ್ರದಲ್ಲಿ ನೀವು ಅದನ್ನು ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ವಿದ್ಯುತ್ ಮಂಡಲ ಅಪೂರ್ಣವಾಗಲು ಕಾರಣವೇನು? ಸ್ವಿಚ್ ಗುಂಡಿ ಬಂದ್ ಆಗಿದ್ದರೆ ವಿದ್ಯುತ್ ಮಂಡಲ ಅಪೂರ್ಣವಾಗಿರುತ್ತದೆ. ಇಲ್ಲಿ ಸ್ವಿಚ್ ಗುಂಡಿ ಬಂದ್ ಆಗಿರೋದು ವಿದ್ಯುತ್ ಮಂಡಲ ಏನಾಗುತ್ತೆ? ಅಪೂರ್ಣವಾಗಿರುತ್ತದೆ. ನೆಕ್ಸ್ಟ್ ಅಲ್ಲಿ ಕೆಳಗೆ ತೋರಿಸಿದ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ. ಇಲ್ಲಿ ಒಂದು ಮಂಡಲ ನಕ್ಷೆನ ನಾವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕೂಡ ಇದೇ ಡಯಾಗ್ರಾಮ್ ಇದೆ. ಸೊ ಇದೇ ಥರ ಒಂದು ಡಯಾಗ್ರಾಮ್ನ ನೀವು ಕೂಡ ಅಲ್ಲಿ ಬರಿಬೇಕಾಗುತ್ತೆ. ಬಲ್ಬ್ ಬೆಳಗುವುದಿಲ್ಲ, ಋಣಗ್ರಹಕ್ಕೆ ಜೋಡಣೆಯಾಗಿಲ್ಲ. ನೆಕ್ಸ್ಟ್ ಕೂಡ ಅಷ್ಟೇ, ಬಲ್ಬ್ ಬೆಳಗುವುದಿಲ್ಲ, ಬಲ್ಬ್ನ ಋಣಗ್ರಹಕ್ಕೆ ಜೋಡಣೆಯಾಗಿಲ್ಲ. ಆ ಒಂದು ಚಿತ್ರನ ನೋಡಿ ನೀವು ಅದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ನೋಡಿ, ಮೌಲ್ಯಾಂಕನ ಪ್ರಶ್ನೆಗಳು. ವಿದ್ಯುತ್ ಬಲ್ಬ್ನಲ್ಲಿರುವ ತಂತು ಯಾವುದು? ವಿದ್ಯುತ್ ಬಲ್ಬ್ನ ತಂತು ಟಂಗ್ಸ್ಟನ್. ಹಾಗೆ ವಿದ್ಯುತ್ ಮಂಡಲ ದಿನನಿತ್ಯ ಬಳಸುವ ಕೆಲವು ಉಪಕರಣಗಳನ್ನು ನೀವು ಹೆಸರಿಸಿ ಅಂತಿದೆ.